ಗುರುಗಳೇ, ಹಾಗಿದ್ರೆ ಇದು ಕಲಿಯುಗ. ಎಲ್ಲರಿಗೂ ಈಗ ಸ್ಟ್ರೆಸ್ನ ಹಂಚ್ಕೊಳ್ಳೋಕ್ಕಾಗಲಿ, ಫ್ಯಾಮಿಲಿ ಪ್ರಾಬ್ಲಮ್ಸ್ನ ಹಂಚ್ಕೊಳ್ಳೋಕ್ಕಾಗಲಿ ಒಬ್ಬ ಬೆಸ್ಟ್ ಫ್ರೆಂಡ್ ಅನ್ನೋದು ಇದ್ದೇ ಇರಬೇಕು. ಹಾಗೆ ದ್ರೋಣಾಚಾರ್ಯ ಗುರುಗಳಿಗೂ ಯಾರಾದರೂ ಆಪ್ತ ಸ್ನೇಹಿತ ಈ ಥರ ಯಾರಾದರೂ ಇದ್ರ? ಖಂಡಿತ ಇದ್ರಮ್ಮ. ಈ ದ್ರೋಣಾಚಾರ್ಯ ಗುರುಗಳಿಗೆ ತಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಒಬ್ಬ ಅದ್ಭುತವಾದ ಸ್ನೇಹಿತ ಇದ್ನಮ್ಮ. ಎಂಥದ್ದೇ ಸನ್ನಿವೇಶ ಬರಲಿ, ದ್ರೋಣಾಚಾರ್ಯ ಗುರುಗಳಿಗೆ ಕಷ್ಟ ಅಂತ ಬಂದಾಗ ಓಡ್ ಬಂದ್ಬಿಡೋರು, ಅಥವಾ ಅವ್ರಿಗೇನಾದ್ರು ಕಷ್ಟ ಅಂದಾಗ ದ್ರೋಣಾಚಾರ್ಯ ಗುರುಗಳು ಎಂಥದ್ದೇ ಕಷ್ಟ ಇದ್ರೂ ನಿಭಾಯಿಸೋರು. ಇವರಿಬ್ಬರು ಹೇಗಿದ್ರು ಅಂದರೆ ರಾಮ ಲಕ್ಷ್ಮಣರ ಥರ ಇದ್ರಮ್ಮ. ಹಾಗೆ ಅವ್ರು ಯಾರು ಗೊತ್ತಾ? ಯಾರು ಗುರುಗಳೇ? ದೃಪದ. ಈ ದೃಪದ ತುಂಬ ಆಪ್ತ ಸ್ನೇಹಿತರಾಗಿದ್ದರು ದ್ರೋಣಾಚಾರ್ಯ ಗುರುಗಳಿಗೆ. ಆದರೆ ಈ ದೃಪದಂದು ಒಂದು ಸ್ವಭಾವ ಇತ್ತು. ಏನಂತ ಅಂದರೆ, ಎಂಥದ್ದೇ ಪರಿಸ್ಥಿತಿಯಲ್ಲೇ ಆಗಲಿ ಏನಾದರೂ ಒಂದು ಅಂದ್ಕೊಂಡ್ರೆ ಈ ದೃಪದ ಮಾಡದೆ ಬಿಡ್ತಿರ್ಲಿಲ್ಲ. ಅಂಥ ಒಂದು ಅದ್ಭುತವಾದ ಸ್ವಭಾವ ಈ ದೃಪದ ನನಗಿತ್ತು. ಒಮ್ಮೆ ದ್ರೋಣಾಚಾರ್ಯ ಗುರುಗಳು ಇವರು ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ರು ಯೌವನಾವಸ್ಥೆಯಲ್ಲಿ ಇದ್ದಾಗ. ಆಗ ಈ ದ್ರೋಣಾಚಾರ್ಯ ಗುರುಗಳು ಅವರು ಒಂದು ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಏನಂತ ಅಂದರೆ, ಮುಂದಿನ ದಿನಗಳಲ್ಲಿ ದೃಪದ ನೀನು ಒಬ್ಬ ಮಹಾನ್ ರಾಜನಾಗ್ತೀಯ, ಇದು ಬರೆದಿಟ್ಕೋ, ಇದು ನನಗನ್ನಿಸ್ತಾ ಇರೋ ವಿಚಾರ ಅಂತ ಹೇಳ್ಬಿಟ್ಟು ದ್ರೋಣಾಚಾರ್ಯ ಗುರುಗಳು ಹೇಳ್ತಾರೆ. ಆಗ ಈ ದೃಪದ ಏನಂತ ಹೇಳ್ತಾನೆ ಅಂದರೆ, ದ್ರೋಣ, ನೀವು ಹೇಳ್ದಾಗೆ ಒಂದು ವೇಳೆ ನಾನೇನಾದರೂ ಅತ್ಯುತ್ತಮವಾದ ಒಬ್ಬ ರಾಜನಾಗ್ಬಿಟ್ರೆ ನನ್ನ ರಾಜ್ಯದಲ್ಲಿ ಅರ್ಧ ಸಾಮ್ರಾಜ್ಯವನ್ನು ನಿಮಗೆ ಬಿಟ್ಕೊಟ್ಬಿಡ್ತೀನಿ, ನೀವು ನನ್ನ ಜೊತೆಲೇ ಇದ್ಬಿಡಿ, ಇವ್ರ ಜೊತೆಗಿರೋಣ ಅಂತ ಹೇಳಿರ್ತಾರೆ. ಸ್ನೇಹ ಮಾತ್ರ ದೂರ ಆಗಬಾರ್ದು, ಬೇಡ ಅಂತ ಹೇಳಿ. ಬಟ್ ಅದು ದ್ರೋಣಾಚಾರ್ಯ ಗುರುಗಳು ಯಾವತ್ತೋ ಹೇಳಿದ ಮಾತು, ಅದು ಸತ್ಯನೇ ಆಗ್ಬಿಡುತ್ತೆ. ದೃಪದ ರಾಜನೇ ಆಗ್ಬಿಡ್ತಾನೆ. ಆದರೆ ಯಾವಾಗ ರಾಜ್ಯ ಬರುತ್ತೋ ನೋಡಮ್ಮ, ಪ್ರತಿಯೊಬ್ಬ ಮನುಷ್ಯನಿಗೂ ಆಗೋದಿದೆ. ಏನು ಅಂತಂದರೆ, ಹಣ, ಅಂತಸ್ತು, ಐಶ್ವರ್ಯ ಇವೆಲ್ಲವೂ ಯಾವಾಗ ಮನುಷ್ಯನಿಗೆ ಬರುತ್ತೋ, ಅವಶ್ಯಕತೆಗೆ ಮೀರಿದ್ದೇನೇ ಬಂದರೂ ಕೂಡ ಮನುಷ್ಯನಲ್ಲಿ ಅಹಂಕಾರ, ಈಗೋನೆಸ್ಸು ಎಲ್ಲವೂ ತಾನಾಗೆ ಉತ್ಪತ್ತಿ ಆಗ್ಬಿಡುತ್ತಮ್ಮ. ಹಾಗೆ ಹಣದಿಂದಲೇ ಎಲ್ಲ ಕೆಟ್ಟ ಗುಣಗಳು ಮನುಷ್ಯನಿಗೆ ಬರೋದು. ಹಾಗೆ ಈ ಹೆಸರಿನಿಂದಲೂ ಕೂಡ ಕೆಟ್ಟ ಗುಣಗಳು ಬಂದ್ಬಿಡುತ್ತೆ ಮನುಷ್ಯನಲ್ಲಿ. ಹಾಗಾಗಿ ಸಹಜವಾಗಿ ಈ ದೃಪದನಿಗೆ ಕೆಲವ್ರಿಗೇನು ಅಂದರೆ, ನಿಜವಾದ ಒಳ್ಳೆ ವ್ಯಕ್ತಿ ಅಂದರೆ ಯಾರು ಗೊತ್ತೇನಮ್ಮ? ಯಾರು ಗುರುಗಳೇ? ಯಾವಾಗ ಐಶ್ವರ್ಯ ಬರುತ್ತೋ, ಯಾವಾಗ ಹೆಸರು ಬರುತ್ತೋ, ಈ ಎರಡೂ ಸಂದರ್ಭದಲ್ಲೂ ಕೂಡ ಡೌನ್ ಟು ಅರ್ತ್ ಆಗಿ ಯಾರು ಇರ್ತಾರೋ, ಸರಳವಂತಿಕೆಯನ್ನು ಯಾರು ಉಳಿಸ್ಕೋತಾರೋ ಅಂಥವ್ರಿಗೆ ನಿಜವಾದ ಒಳ್ಳೆ ವ್ಯಕ್ತಿ ಅಂತ ಕರೀತಾರೆ. ಹಾಗೆ ಇದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರು ಎಂಥದ್ದು ಅದ್ಭುತ ಕಲಾವಿದ ಆದರೂ, ಶಾರದಾ ದೇವಿ ಪುತ್ರನಾದರೂ ಕೂಡ, ಐಶ್ವರ್ಯಗಳು ತುಂಬಿ ತುಳುಕ್ತಾ ಇದ್ರು ಕೂಡ ಅವ್ರ ಮನೆಯಲ್ಲಿ ಯಾವುದೇ ಸಂದರ್ಭದಲ್ಲೂ ತಮ್ಮ ಸರಳವಂತಿಕೆಯನ್ನು ಯಾವತ್ತೂ ಬಿಟ್ಕೊಡೋದಿಲ್ಲ ಅವರು. ಅದೇ ರೀತಿ ಈ ದ್ರೋಣಾಚಾರ್ಯ ಗುರುಗಳಿದ್ದರು. ಆದರೆ ಈ ದೃಪದ ಹಾಗಿರಲಿಲ್ಲ. ದೃಪದ ತನ್ನಲ್ಲಿನ ಕೆಟ್ಟ ಗುಣಗಳನ್ನು ಪ್ರದರ್ಶನ ಮಾಡಿಬಿಡ್ತಾನೆ. ಹೇಗೆ ಅಂದರೆ, ಈ ದ್ರೋಣಾಚಾರ್ಯ ಗುರುಗಳು ಅವರ ಆಸ್ಥಾನಕ್ಕೆ ಹೋಗೋ ಸನ್ನಿವೇಶ ಬಂದ್ಬಿಡುತ್ತೆ ಒಮ್ಮೆ. ಹೇಗೆ ಸನ್ನಿವೇಶ ಅಂತಂದರೆ, ಅದೇ ತಮ್ಮ ಮಗನಿಗೆ ಹಾಲಿಲ್ಲದ ಕಾರಣ ಅಕ್ಕಿಯ ಹಿಟ್ಟನ್ನು ಕಲಸಿ ಅಶ್ವದ ಹಿಟ್ಟನ್ನು ಕುಡಿಸ್ತಾರಲ್ಲ ಮಗುಗೆ. ಆಗ ದ್ರೋಣಾಚಾರ್ಯ ಗುರುಗಳಿಗೆ ನೆನಪಾಗ್ತಾರೆ, ಯಾರು ಅವ್ರ ಸ್ನೇಹಿತ. ನನ್ನ ಸ್ನೇಹಿತರನ್ನ ಏನಾದ್ರು ಸಹಾಯ ಕೇಳೋಕೆ ಹೋದ್ರೆ ಕಷ್ಟ ಬಂದಾಗ ನೆನಪಾಗದೆ ಸ್ನೇಹಿತರಲ್ವಮ್ಮ. ಹಾಗೆ ಕೇಳಕ್ಕೆ ಹೋಗ್ತಾರೆ, ನೀನು ಹಿಂದೆ ಹೇಳಿದ್ದೆ ನನಗೆ ಅರ್ಧ ಸಾಮ್ರಾಜ್ಯ ಕೊಡ್ತೀನಿ ಅಂತ, ಹಾಗಾಗಿ ಈಗ ನೀನೇನಾದ್ರು ಕೊಟ್ಟರೆ ನನ್ನ ಕುಟುಂಬಕ್ಕೆ ಸಹಾಯ ಆಗುತ್ತೆ ಅಂಥೇಳಿ ಕೇಳ್ತಾರೆ. ಆಗ ಈ ದೃಪದ ಏನು ಮಾಡಿಬಿಡ್ತಾನೆ, ದ್ರೋಣಾಚಾರ್ಯ ಗುರುಗಳನ್ನು ಭಿಕ್ಷುಕ ಅಂತೇಳಿ ಕರೆದ್ಬಿಡ್ತಾರೆ. ಇದು ತುಂಬಾ ಮನಸ್ಸಿಗೆ ನೋವನ್ನುಂಟು ಮಾಡುತ್ತೆ ದ್ರೋಣಾಚಾರ್ಯ ಗುರುಗಳಿಗೆ. ಒಂದು, ಎರಡನೇದು, ನಿನ್ನನ್ನು ಮೀರಿದ ಶಕ್ತಿ ನಾನು ಅಂಥೇಳಿ ಶಕ್ತಿಯ ಬಗ್ಗೆನೂ ಅವಹೇಳನ ಮಾಡಿಬಿಡ್ತಾರೆ. ನಿನ್ನಲ್ಲಿ ಶಕ್ತಿಯೂ ಇಲ್ಲ, ಅಧಿಕಾರವೂ ಇಲ್ಲ, ಅಂತಸ್ತು ಇಲ್ಲ, ನೀನೊಬ್ಬ ತಿರುಕ ಹೋಗು ಅಂತ ಹೇಳ್ಬಿಡ್ತಾರೆ. ತುಂಬಿದ ಸಭೆಯಲ್ಲಿ ಆ ರೀತಿ ಹೇಳಿದಾಗಲೇ ದ್ರೋಣಾಚಾರ್ಯ ಗುರುಗಳು ಶಬ್ದ ಮಾಡ್ತಾರೆ, ಮುಂದೊಂದು ದಿನ ಬರುತ್ತೆ ದೃಪದ, ನೀನು ಆಗ ನನ್ನ ಕಾಲಿನ ಕೆಳಗೆ ನಿನ್ನ ಶಿರವಿರುತ್ತೆ, ನೆನ್ಪಿಟ್ಕೋ ಅಂತ ಹೇಳ್ಬಿಟ್ಟು ಇದನ್ನು ನಾನು ಮಾಡೇ ಮಾಡ್ತೀನಿ, ಮುಂದಿನ ಜೀವನದಲ್ಲಿ ನಿನಗಿಂತ ದೊಡ್ಡ ವ್ಯಕ್ತಿಯಾಗಿ ನಾನು ಬೆಳಿತೀನಿ ಅಂತ ಹೇಳ್ಬಿಟ್ಟು ಶಬ್ದವನ್ನು ಮಾಡಿಬಿಡ್ತಾರಮ್ಮ. ಆಗ ಅವ್ರಿಗೆ ದ್ರೋಣಾಚಾರ್ಯ ಗುರುಗಳಿಗೆ ಮುಂದೆ ಈ ಕೌರವ ಪಾಂಡವರಿಗೆ ವಿದ್ಯೆಯನ್ನು ದಾರಿ ಎರಿತಾರೆ.
ಆಗ ಹಸ್ತಿನಾಪುರಕ್ಕೆ ಹೋಗಿ ಬೇಡ್ಕೋತಾರೆ ದ್ರೋಣಾಚಾರ್ಯ ಗುರುಗಳು. ಏನಂತ ಅಂದರೆ, ನಾನು ಈಗ ನನ್ನ ಕರ್ತವ್ಯನ ಮಾಡಿದ್ದೀನಿ, ನೀವು ನಿಮ್ಮ ಕರ್ತವ್ಯನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹಸ್ತಿನಾಪುರದಲ್ಲಿ ಅಧಿಕಾರವನ್ನು ಕೊಟ್ಟು ಆ ಒಂದು ರಾಜನ ಆಸ್ಥಾನದಲ್ಲಿ ಸ್ಥಾನವನ್ನು ಕೊಟ್ಟು ಕುಲಗುರುಗಳಾಗಿ ಅವ್ರನ್ನ ಇಟ್ಕೋತಾರೆ ದ್ರೋಣಾಚಾರ್ಯ ಗುರುಗಳನ್ನು. ಹಾಗಾಗಿ ಅವ್ರಿಗಿಂತಲೂ ಉನ್ನತ ಮಟ್ಟದಲ್ಲಿ ಇರ್ತಾರೆ ದ್ರೋಣಾಚಾರ್ಯ ಗುರುಗಳು. ಹಸ್ತಿನಾಪುರ ಅಂದರೆ ದೊಡ್ಡ ಸಾಮ್ರಾಜ್ಯ ಅದೊಂದು. ಈ ದ್ರುಪದ ರಾಜನಿಗಿಂತಲೂ ಎತ್ತರವಾಗಿ ಬೆಳೀತಾರೆ. ಕೊನೆಯಲ್ಲಿ ಅವರ ಶಿಷ್ಯ ಆದಂಥ ಅರ್ಜುನನಿಗೆ ಹಾಗೂ ಪಾಂಡವರಿಗೆ ಹೇಳಿ, ಕೌರವರಿಗೆ ಪಾಂಡವರಿಗೆ, ನೀವು ನನಗೆ ಗುರುದಕ್ಷಿಣೆ ಕೊಡೋದೇ ಆದರೆ ಆ ದ್ರುಪದನ್ನ ಎಳ್ಕೊಂಡು ಬನ್ನಿ, ಅವನನ್ನು ನನ್ನ ಕಾಲು ಕೆಳಗಾಕಿ, ಅದೇ ನೀವು ನನಗೆ ಕೊಡೋದು ಗುರುದಕ್ಷಿಣೆ ಅಂತ ಹೇಳ್ತಾರೆ. ಕೊನೆಯದಾಗಿ ಕೌರವರು ಹೋಗ್ತಾರೆ. ಫಸ್ಟು ಕೌರವರು ಸೋತಿ ಬಂದಿ ಆಗ್ಬಿಡ್ತಾರೆ ದ್ರುಪದನಿಗೆ. ಪಾಂಡವರು ಹೋಗ್ತಾರೆ, ಪಾಂಡವರು ಸೋತಿ ಬಂದಿ ಆಗ್ತಾರೆ. ಕೊನೆಯದಾಗ ಒಬ್ಬ ಇರ್ತಾನೆ ಅರ್ಜುನ. ಅವನೇ ಹೋಗಿ ದ್ರುಪದನಿಗೆ ತನ್ನ ಬಿಲ್ವಿದ್ಯೆಯ ರುಚಿಯನ್ನು ತೋರಿಸಿ ಅವನನ್ನು ಕಟ್ಟಾಕಿ ಕೊನೆಯದಾಗಿ 2 ಕೋರಿಕೆಗಳನ್ನು ಇಡ್ತಾನೆ. ಒಂದು, ನನ್ನ ಸಹೋದರನನ್ನು ನೀನು ಬಿಡುಗಡೆ ಮಾಡಬೇಕು. ಮೊದಲನೇದು, ಕೌರವರು ವಿರೋಧಿಗಳಾದರೂ ಕೂಡ ಇವನು ನನ್ನ ಅಣ್ಣ ತಮ್ಮಂದಿರೇ ಅಲ್ವಾ ಅಂತ ಹೇಳ್ಬಿಟ್ಟು ವಹಿಸ್ಕೊತಾನೆ. ಅದು ಅವನ ಅದ್ಭುತವಾದ ಸಂಸ್ಕಾರ. ಎರಡನೇದು, ನೀನು ಶರಣಾಗಬೇಕು ನನ್ನ ಗುರುಗಳಿಗೆ ಅಂತ ಹೇಳ್ತಾನೆ. ಈ ಎರಡನ್ನು ಮಾಡಿ ಕೊನೆಯದಾಗಿ ಗುರುವಿನ ಹೆಸರನ್ನು ಎತ್ತಿಡಿತಾನೆ. ಇಲ್ಲಿ ಯಾರು ಗುರುವನ್ನೇ ಹೆಸರನ್ನು ಎತ್ತಿಡಿತಾರಲ್ಲಮ್ಮ, ಅವರೇ ಜಗದೇಕ ಮಲ್ಲ ಆಗೋದು, ಗೆಲ್ಲೋದು ಜಗತ್ತನ್ನು. ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರ ಶಿಷ್ಯ ಯಾರು? ವಿವೇಕಾನಂದ ಸ್ವಾಮಿಯವರು. ಅವರು ಅವರ ಗುರುಗಳನ್ನು ಹೆಸರನ್ನು ಎತ್ತಿಡಿತಾರೆ. ಹೇಗೆ ಅಂತಂದರೆ, ಇವತ್ತು ರಾಮಕೃಷ್ಣ ಆಶ್ರಮ ಇದೆ ಎಲ್ಲ ಕಡೆ, ವಿವೇಕಾನಂದ ಆಶ್ರಮ ಇಲ್ಲ. ಅದು ಗುರುವನ್ನೇ ಎತ್ತಿಡುವಂಥ ಗುಣ. ಯಾವ ಶಿಷ್ಯ ಅದನ್ನು ಮಾಡ್ತಾನೋ ಅವರು ತಾನಾಗಿ ಬೆಳವಣಿಗೆ ಆಗ್ಬಿಡ್ತಾರಮ್ಮ. ಒಳ್ಳೇದಮ್ಮ. ಧನ್ಯವಾದಗಳು ಗುರುಗಳೇ. ಕಡೆಯದಾಗಿ ನನಗೆ ಮೂಡುವಂತಹ ಪ್ರಶ್ನೆ ಏನಂತಂದರೆ, ಇಂತಹ ವೀರನ ಒಂದು ಸಾವು ಹೇಗಾಯಿತು ಅನ್ನೋಂಥದ್ದು. ಈ ದ್ರೋಣಾಚಾರ್ಯ ಗುರುಗಳು ಏನು ಮಾಡ್ತಾರೆ ಅಂತಂದರೆ, ಸೇನಾಧಿಪತಿಯಾಗಿ 5 ದಿನವನ್ನು ಪೂರೈಸ್ತಾರೆ ಮಹಾಭಾರತ ಯುದ್ಧದಲ್ಲಿ. ಅವರಲ್ಲಿ ಎಂಥ ಶಾಸ್ತ್ರವಿದ್ಯೆ ಇತ್ತು ಅಂದರೆ, ಸಂಪೂರ್ಣವಾದ ಯುದ್ಧದ ಎಲ್ಲ ವಿದ್ಯೆಗಳನ್ನು ಕಲ್ತುಬಿಟ್ಟಿದ್ರು ದ್ರೋಣಾಚಾರ್ಯ ಗುರುಗಳು. ಅಂಥ ಸಂದರ್ಭದಲ್ಲಿ ಅವ್ರನ್ನ ಸೋಲ್ಸ್ಲಿಕ್ಕೆ ಯಾರ್ಕೊಳ್ಳಲು ಆಗ್ತಿರಲ್ಲ. 15 ದಿನಗಳು ಸತತವಾಗಿ ಯುದ್ಧ ಮಾಡ್ತಾರೆ ದ್ರೋಣಾಚಾರ್ಯ ಗುರುಗಳು. ಬದುಕ್ತಾರೆ. ಬದುಕಿ ವಿದ್ಯೆಯನ್ನು ಅವರು ಉಪಯೋಗಿಸಿ ಎಲ್ಲರನ್ನೂ ಕೊಲ್ತಾ ಬರ್ತಾರೆ. ಈ ದ್ರೋಣಾಚಾರ್ಯ ಗುರುಗಳು ಇದ್ಬಿಟ್ರೆ ಗೆಲುವು ಅನ್ನೋದು ಪಾಂಡವರಿಗೆ ಸಿಕ್ಕೋದೇ ಇಲ್ಲ ಅಂತ ಕೃಷ್ಣಸ್ವಾಮಿಯವ್ರಿಗೆ ಗೊತ್ತಾಗ್ಬಿಡುತ್ತೆ. ಆಗ ಈ ಕೃಷ್ಣಸ್ವಾಮಿಯವರು ಒಂದು ಯೋಜನೆಯನ್ನು ಮಾಡ್ತಾರೆ. ಅಶ್ವತ್ಥಾಮ ಅನ್ನೋ ಒಂದು ಆನೆಯನ್ನು ಕರ್ಕೊಂಡು ಬರ್ತಾರೆ. ಆ ಆನೆಯ ಮುಂದೆ ಈ ಧರ್ಮರಾಯ ಏನು ಮಾಡ್ತಾರೆ, ಯುಧಿಷ್ಠಿರ ಸುಳ್ಳನ್ನು ಯಾವತ್ತು ಹೇಳೇ ಇಲ್ಲ ಅವರು. ಹಾಗಾಗಿ ನೀನೊಂದು ಸುಳ್ಳು ಹೇಳಬೇಕು, ದ್ರೋಣಾಚಾರ್ಯ ಗುರುಗಳನ್ನು ಅಂತ್ಯ ಮಾಡಲಿಕ್ಕೆ ಇದೇ ನಿಜವಾದ ಯೋಜನೆ, ನೀನು ಹೇಳು ಅಂತೇಳಿ ಕೃಷ್ಣಸ್ವಾಮಿಯವರು ಹೇಳ್ತಾರೆ. ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಸ್ವಾಮಿ ಅಂತ ಹೇಳಿದಾಗ, ಆಯಿತು ನೀನು ಸುಳ್ಳು ಹೇಳ್ಬೇಡ, ನೀನು ನಿಜನೇ ಹೇಳು ಅಂದ್ಬಿಟ್ಟು ಆ ಅಶ್ವತ್ಥಾಮ ಅನ್ನೋ ಆನೆಯನ್ನು ಮುಂದೆ ನಿಲ್ಲಿಸ್ತಾರೆ. ಆ ಆನೆ ನೋಡು ಆಯುಧಗಳು ಒಡೆದು ಆ ಆನೆ ಸತ್ತೋಗ್ತಾ ಇದೆ, ಸತ್ತೋಗಿದೆ, ಆಲ್ರೆಡಿ ಬಿದ್ದೋಗಿದೆ. ಅಟ್ಲೀಸ್ಟ್ ನೀನೇನು ಮಾಡೋಕ್ಕೆ ಹೋಗ್ಬೇಡ, ಸುಳ್ಳು ಹೇಳಕ್ಕೆ ಹೋಗ್ಬೇಡ, ಸತ್ಯನೇ ನೋಡಿ, ಅಶ್ವತ್ಥಾಮ ಅತಃ ಕುಂಜರ ಅಂತೇಳು ಅಂತೇಳಿ ಹೇಳ್ತಾರೆ. ಆಯಿತು ಸ್ವಾಮಿ ನಾನು ಹೇಳ್ತೀನಿ, ಅದು ಸತ್ಯನೇ ಅಲ್ವಾ, ನಾನು ಹೇಳ್ತೀನಿ ಅಂದ್ಬಿಟ್ಟು ಧರ್ಮರಾಯ ಹೇಳ್ತಾರೆ. ಅಶ್ವತ್ಥಾಮ ಅತಃ ಕುಂಜರ ಅಂತ ಜೋರಾಗಿ ಹೇಳ್ತಾರೆ. ಈ ಅಶ್ವತ್ಥಾಮ ಅತಃ ಅನ್ನೋದನ್ನು ಜೋರಾಗಿ ಹೇಳ್ತಾರೆ. ಅರ್ಥ ಮಾಡ್ಕೊಮ್ಮ. ಅಶ್ವತ್ಥಾಮ ಅತಃ ಅಂದರೆ ಅಶ್ವತ್ಥಾಮನ ಅಂತ್ಯ ಆಗಿದೆ ಅಂತ. ಕುಂಜರ ಅಂದರೆ ಆನೆ, ಅದನ್ನು ಮೆಲ್ಗೆ ಹೇಳ್ತಾರೆ. ಇದು ಕೃಷ್ಣಸ್ವಾಮಿಯವರ ಯೋಜನೆ. ಇದೇ ರೀತಿ ಹೇಳ್ಬೇಕು ಅಂತಾನೆ ಹೇಳ್ಕೊಟ್ಟಿರ್ತಾರೆ. ಕೃಷ್ಣಸ್ವಾಮಿಯವರ ಲೀಲೆ ಅದ್ಭುತವಾದದ್ದು. ಹಾಗೆ ಅವರೊಂದು ಸರಿ ನಿರ್ಧಾರ ಮಾಡಿದ್ರೆ ಅವ್ರು ಏನು ಅನ್ಕೋತಾರೋ ಅದು ಮಾಡೇ ಮಾಡ್ತಾರೆ. ಅದಕ್ಕೆ ಅವ್ರನ್ನ ದೇವರು ದೈವ ಸ್ವರೂಪಿ ಅನ್ನೋದು. ದ್ರೋಣಾಚಾರ್ಯರನ್ನ ಅಂತ್ಯ ಮಾಡ್ಲಿಕ್ಕೋಸ್ಕರ ಈ ದ್ರುಪದ ಅಗ್ನಿದೇವರನ್ನ ಪೂಜೆ ಮಾಡಿ ಹೋಮ ಹವನಗಳನ್ನು ಮಾಡಿ ಅವಳಿ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರೆ. ಮೊದಲನೇದು ಯಜ್ಞಸೇನಿ, ಎರಡನೇ ಅವನು ದೃಷ್ಟದ್ಯುಮ್ನ ಹಾಗೂ ಈ ದ್ರುಪದ ಕನ್ಯೆ ದ್ರೌಪದಿ, ಇವರಿಬ್ಬರು ಅವಳಿ ಚವಳಿಮ. ಈ ದೃಷ್ಟದ್ಯುಮ್ನ ಮಗುವಾಗಿ ಅವ್ರು ಪಡ್ಕೊಳ್ಳೋ ಉದ್ದೇಶ ಏನು ಅಂದರೆ, ದ್ರೋಣಾಚಾರ್ಯ ಗುರುಗಳನ್ನು ವಧೆ ಮಾಡ್ಲಿಕ್ಕೋಸ್ಕರನೇ. ಕೊನೆಯದಾಗಿ ಇಲ್ಲಿ ಒಂದು ರೀತಿ ಅರ್ಜುನನ್ನು ಕೊಲೆ ಮಾಡ್ತಾನೆ, ದೃಷ್ಟದ್ಯುಮ್ನನ್ನು ಕೊಲೆ ಮಾಡ್ತಾನೆ. ದೃಷ್ಟದ್ಯುಮ್ನೇ ದ್ರೋಣಾಚಾರ್ಯ ಗುರುಗಳನ್ನು
ಯಾವಾಗ ಈ ಹೇಳ್ತಾರಲ್ಲ ಅಶ್ವತ್ಥಾಮಾತ ಕುಂಜರ ಅಂತ, ಆಗ ಇವ್ರೇನು ಮಾಡ್ತಾರೆ ದ್ರೋಣಾಚಾರ್ಯ ಗುರುಗಳು ಶಸ್ತ್ರ ಎಲ್ಲ ಕೆಳಗಡೆ ಹಾಕ್ಬಿಡ್ತಾರೆ. ಧರ್ಮರಾಯ ಯಾವತ್ತು ಸುಳ್ಳೇ ಹೇಳಲ್ಲ, ಅವ್ನು ಹೇಳಿದ್ದಾನೆ ಅಂದಮೇಲೆ ನಿಜ ಅದು. ಈಗ ಅಶ್ವತ್ಥಾಮ ಆತ್ಮ ಮೇಲೋಗ್ತಾ ಇರುತ್ತೆ, ಅದನ್ನು ಕರ್ಕೊಂಬರೋಣ ಅಂದ್ಬಿಟ್ಟು ಇವ್ರೇನು ಮಾಡ್ತಾರೆ, ಅವ್ರಿಗೆ ಆ ವಿದ್ಯೆ ಗೊತ್ತಿರುತ್ತೆ. ಏನಂದರೆ ದೇಹದಿಂದ ಆತ್ಮವನ್ನು ಬೇರ್ಪಡಿಸುವಂಥ ಒಂದು ವಿದ್ಯೆ ಗೊತ್ತಿರುತ್ತೆ. ಹಾಗಾಗಿ ದೇಹವನ್ನು ಇಲ್ಲೇ ಬಿಟ್ಬಿಟ್ಟು ಆತ್ಮರೂಪಿಯಾಗಿ ಹೊರಟೋಗ್ತಾರೆ. ಹೊರಟೋದಾಗ ಅಶ್ವತ್ಥಾಮನ ಆತ್ಮನ ಕರ್ಕೊಂಬರೋಣ ಅಂತ, ಅಷ್ಟರಲ್ಲಿ ಈ ದೃಷ್ಟದ್ಯುಮ್ನ ಏನು ಮಾಡ್ತಾನೆ, ತಲೆ ಕತ್ತರಿಸ್ತಾನೆ ದ್ರೋಣಾಚಾರ್ಯ ಗುರುಗಳ ತಲೆಯನ್ನು. ಆದರೆ ಈ ದೇಹ ಏನು ಅಂದರೆ, ಈ ದ್ರೋಣಾಚಾರ್ಯ ಗುರುಗಳು ಮಹಾನ್ ಗುರುಗಳು, ಅವ್ರ ಶಿರ ಇದೆಯಲ್ಲ ಅತ್ಯಂತ ಪ್ರಬಲ. ಅದು ಅವ್ರ ವಿದ್ಯೆಯಿಂದ ಏನು ಬೇಕಾದ್ರೆ ಮಾಡ್ಬೋದು, ಬೇಕಾದರೆ ಈ ದೇಹಕ್ಕೆ ತಲೆಯನ್ನು ಹಾಗೆ ಅಟ್ಯಾಚ್ ಮಾಡ್ಬೋದು, ಅಷ್ಟು ಶಕ್ತಿ ಇರುತ್ತೆ ಅವ್ರಿಗೆ, ದ್ರೋಣಾಚಾರ್ಯ ಗುರುಗಳಿಗೆ. ಅದಕ್ಕೆ ಸರಿಯಾದ ಸಮಯವನ್ನು ನೋಡಿ ಈ ಕೃಷ್ಣಸ್ವಾಮಿಯರು ಹೇಳ್ತಾರೆ, ಅರ್ಜುನ ಹೂಡು ಬಾಣವನ್ನು ಈಗ ಛಿದ್ರ ಮಾಡು ಆ ದೇಹವನ್ನು ಅಂತೇಳಿ ಹೇಳಿದಾಗ ಸಣ್ಣ ಸಣ್ಣ ಪೀಸಸ್ ಆಗಿ ಬಾಣಗಳಿಂದ ದ್ರೋಣಾಚಾರ್ಯ ಗುರುಗಳ ದೇಹವನ್ನು ಕತ್ತರಿಸ್ಬಿಡ್ತಾನೆ. ಯಾರು? ಅರ್ಜುನ. ಆದರೆ ಕತ್ತರಿಸೋದು ಡೇಟಿಗೆ ಅಳಕ್ಕೂ ಶುರು ಮಾಡಿಬಿಡ್ತಾನೆ ಅರ್ಜುನ. ನನ್ನ ನಿಜವಾದ ಆರಾಧ್ಯ ಗುರುವನ್ನು ನಾನು ಇವತ್ತು ಕೊಂದುಬಿಟ್ನಲ್ಲ ಅಂತ ಹೇಳ್ಬಿಟ್ಟು ತುಂಬ ಅಳ್ತಾ ಕೂತ್ಕೊಬಿಡ್ತಾನೆ. ಆದರೆ ಯಾಕಂದರೆ ಧರ್ಮಕ್ಕೋಸ್ಕರ ಏನು ಕೃಷ್ಣಸ್ವಾಮಿಯವರು ಆರಾಧ್ಯ ದೈವ, ಅವರೇ ಹೇಳ್ಬೇಕಾದ್ರೆ ಕೇಳಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡಿಬಿಡ್ತಾನೆ. ಬಟ್ ಇಲ್ಲಿ ಯಾವಾಗ ಪೀಸ್ ಆಗಿರುವಂತಹ ದೇಹ ನೆಲಕ್ಕೆ ಬೀಳುತ್ತೋ, ಈ ಯಾರು ಅವರ ಮಗ ದ್ರೋಣಾಚಾರ್ಯ ಗುರುಗಳ ಮಗ ಅಶ್ವತ್ಥಾಮ ಏನು ಮಾಡ್ತಾನೆ ಅಂದರೆ, ನನ್ನ ತಂದೆಗೆ ನಾನು ಸರಿಯಾದ ಮಗ ಆಗಲಿಲ್ಲ, ಯಾವಾಗಲೂ ದುಷ್ಟರ ಸಹವಾಸವನ್ನೇ ಮಾಡಿ ಅವರ ಮನಸ್ಸಿಗೆ ನೋವನ್ನುಂಟು ಮಾಡಿದ್ದೀನಿ, ಈಗ ಕಡೆ ಪಕ್ಷ ಬಾಚಿ ತಬ್ಕೋಬೇಕು ನಾನು ಅಂಥೇಳಿ ಆ ರೀತಿ ಹೇಳಿ ತಬ್ಕೊಳಕ್ಕೆ ಅಂತ ಬರ್ತಾನೆ ತಂದೆಯನ್ನು. ಆ ಕ್ಷಣದಲ್ಲಿ ಏನಾಗುತ್ತೆ ಅಂದರೆ, ಆ ಎಲ್ಲ ಪೀಸಸ್ಗಳು ಏನಾಗುತ್ತೆ, ದ್ರೋಣಾಚಾರ್ಯ ಗುರುಗಳ ದೇಹದ ಪೀಸಸ್ಗಳು ತಪ್ಕೊಳಕ್ಕಾಗೋದಿಲ್ಲ. ಇದೇ ಕಾರಣಕ್ಕೆ ಅರ್ಜುನನನ್ನು ಅಷ್ಟೊಂದು ದ್ವೇಷಿಸೋದು. ಹಾಗಾಗಿ ಇದು ದ್ರೋಣಾಚಾರ್ಯ ಗುರುಗಳ ದುರಂತವಾದ ಅಂತ್ಯ ಆಗಿದೆ ಈ ರೀತಿ. ನಮ್ಮ ಗುರುಗಳೇ, ದ್ರೋಣಾಚಾರ್ಯರಂತಹ ಮಹಾಗುರುಗಳು ಈ ಚಕ್ರವ್ಯೂಹನ ಸೃಷ್ಟಿ ಮಾಡಿದ್ದಾರೆ, ಅದು ಹೇಗೆ, ಇದರ ಹಿನ್ನೆಲೆ ಏನು, ಅದನ್ನು ತಿಳಿಸ್ಕೊಡಿ ಗುರುಗಳೇ. ಖಂಡಿತ ತಿಳಿಸ್ಕೊಡ್ತೀವಮ್ಮ. ಒಂದು, ದ್ರೋಣಾಚಾರ್ಯ ಗುರುಗಳನ್ನು ಚಕ್ರವ್ಯೂಹದ ಬ್ರಹ್ಮ ಅಂತ ಕರೀತಾರೆ. ಯಾಕೆಂದರೆ ಈ ದ್ರೋಣಾಚಾರ್ಯ ಗುರುಗಳು ಚಕ್ರವ್ಯೂಹವನ್ನು ಸೃಷ್ಟಿಸಿದಂಥ ಮಹಾನ್ ಗುರು ಅವರು. ಅದರ ಈ ಘಟನೆಯ ಹಿಂದೆ ದ್ರೋಣಾಚಾರ್ಯ ಗುರುಗಳು ಹೇಳೋದಕ್ಕಿಂತ ಹಿಂದೆ ಈ ಚಕ್ರವ್ಯೂಹದ ಕಾನ್ಸೆಪ್ಟೇ ಎಲ್ಲೂ ಇರಲಿಲ್ಲಮ್ಮ. ಹಾಗಾಗಿ ಚಕ್ರವ್ಯೂಹದ ಜನಕ ಯಾರು ಅಂದರೆ ದ್ರೋಣಾಚಾರ್ಯ ಗುರುಗಳು. ಅದನ್ನು ಹೇಗೆ ರಚನೆ ಮಾಡ್ತಾರೆ ಅಂತಂದರೆ, ಮುಂದಿನಿಂದ ನೋಡಿದ್ರೆ ಬರೀ ಕೇವಲ ಸೈನಿಕರು ಕಣ್ಣು ಕಾಣ್ತಾ ಇದ್ರು, ಮೇಲಿಂದ ನೋಡಿದ್ರೆ ಚಕ್ರದ ರೀತಿ ಕಾಣ್ತಾ ಇತ್ತು. 7 ವಲಯಗಳಿಂದ ಹಲವಾರು ಹಂತಗಳಿಂದ ಚಕ್ರವ್ಯೂಹದ ರಚನೆ ಮಾಡ್ತಾರೆ ದ್ರೋಣಾಚಾರ್ಯ ಗುರುಗಳು. ಅದರಲ್ಲಿ ಮುಂದೆ ಕೇವಲ ಸೈನಿಕರಿದ್ರು, ಹಿಂದೆ ಕುದುರೆಯ ಓಡಿಸುವಂತಹ ವೀರರಿದ್ರು. ಹೀಗೆ ಒಂದೊಂದು ಹಂತದಲ್ಲೂ ಕೂಡ ಆ 7 ವಲಯಗಳಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಪ್ಲ್ಯಾನ್ ಮಾಡಿ ಈ ಚಕ್ರವ್ಯೂಹನ ರಚನೆ ಮಾಡಿರ್ತಾರೆ ದ್ರೋಣಾಚಾರ್ಯ ಗುರುಗಳು. ಈ ಒಂದು ಚಕ್ರವ್ಯೂಹದ ಒಳಗಡೆ ಹೋಗೋದಕ್ಕಷ್ಟೇ ಒಂದು ಸಣ್ಣದಾದ ಜಾಗವನ್ನು ಬಿಟ್ಟಿರ್ತಿದ್ರು, ಆದರೆ ವಾಪಸ್ ಬರೋದಕ್ಕೆ ಯಾವುದೇ ಜಾಗ ಇರ್ತಿರ್ಲಿಲ್ಲ. ಹಾಗಾಗಿ ಇದನ್ನು ಚಕ್ರವ್ಯೂಹ ಅಂತಾರೆ. ಇದನ್ನ ಇನ್ನೊಂದು ಹೆಸರಿದೆ ಇದಕ್ಕೆ, ಪದ್ಮವ್ಯೂಹ ಅಂತ ಇದರ ಹೆಸರು. ಇನ್ನೊಂದು, ಯಾವ ರೀತಿ ಪದ್ಮ ಇರುತ್ತೋ ಪುಷ್ಪ, ಆ ರೀತಿಯೇ ರಚನೆ ಇರ್ತಿತ್ತು. ಹಾಗಾಗಿ ಇದು ಪದ್ಮವ್ಯೂಹ ಹಾಗೂ ಚಕ್ರವ್ಯೂಹ ಎರಡೂ ಅಂತಾರೆ ಇದಕ್ಕೆ. ಮತ್ತು ಇದರಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ವಿಚಾರ ಇತ್ತಮ್ಮ ಇದರಲ್ಲಿ. ಆ ವಿಚಾರ ಏನು ಅಂದರೆ, ಸಪೋಸ್ ಆ ಚಕ್ರವ್ಯೂಹದ ಒಳಗಡೆ ಯಾರು ಹೋದರೂ ಕೂಡ, ಎಷ್ಟು ಬುದ್ಧಿವಂತರು ಈ ದ್ರೋಣಾಚಾರ್ಯ ಗುರುಗಳು ಅಂತಂದರೆ, ಯಾರು ಒಳಗಡೆ ನುಗ್ಗಿ ಆಲ್ರೆಡಿ ಆ ಚಕ್ರದಲ್ಲಿದ್ದಂಥ ಎಲ್ಲ ಸೈನಿಕರನ್ನು ಕೊಲೆ ಮಾಡ್ತಾ ಇದ್ರೆ, ಇವರು ಈ ಭಾಗ ಒಂದರಲ್ಲಿ ಯಾರಾದರೂ ಅಲ್ಲಿರೋ ಸೈನಿಕರನ್ನು ಕೊಲೆ ಮಾಡಿದ್ರೆ, ಹತನಾಗಿ ಮಾಡಿದ್ರೆ, ಭಾಗ 2 ಅಂದರೆ ಆ ಜಾಗಕ್ಕೆ ಇನ್ನೊಬ್ರು ಬಂದು ನಿಂತ್ಕೋಬೇಕು ಇಮಿಡಿಯೇಟಾಗಿ, ಆ ಥರ ಪ್ಲ್ಯಾನ್ ಮಾಡಿರ್ತಾರೆ ಈ ದ್ರೋಣಾಚಾರ್ಯ ಗುರುಗಳು. ಹಾಗಾಗಿ ಅದು ಎಂದಿಗೂ ಭೇದಿಸದಂತಹ ವ್ಯೂಹ ಆಗಿರುತ್ತೆ. ಆದರೆ ವಿಪರ್ಯಾಸ ಏನು ಅಂದರೆ, ಸುಭದ್ರ ಹೊಟ್ಟೆಯಲ್ಲಿ ಅಭಿಮನ್ಯು ಇದ್ದಾಗ ಕೃಷ್ಣಸ್ವಾಮಿಯವರು ಬೋಧನೆ ಕೊಡ್ತಾರೆ. ಏನಂತ ಅಂದರೆ, ನಿದ್ದೆ ಮಾಡ್ತಾ ಇರ್ತಾಳೆ ಸುಭದ್ರ ಅವರು. ಆ ನಿದ್ರೆ ಮಾಡೋ ಸಂದರ್ಭದಲ್ಲಿ ಈ ಹೊಟ್ಟೆಲಿದ್ದಂಥ ಮಗು ಅಭಿಮನ್ಯು ಕೃಷ್ಣಸ್ವಾಮಿಯವರು ಹೇಳ್ತಾ ಇದ್ದಂಥ ಚಕ್ರವ್ಯೂಹದ ಕಥೆಯನ್ನು ಕೇಳ್ಕೊಂಡು ಆನಂದದಲ್ಲಿ ಕೇಳುತ್ತಾ ಕಲ್ತ್ಕೊಂಡ್ಬಿಡುತ್ತೆ ಆ ವಿದ್ಯೆನ. ಬಟ್ ಏನಂದರೆ, ಯಾವುದೋ ಸನ್ನಿವೇಶ ಬರುತ್ತೆ, ಕೃಷ್ಣಸ್ವಾಮಿಯವ್ರನ್ನ ಯಾರೋ ಕರೀತಾರೆ, ಕರೆದಾಗ ಕೃಷ್ಣಸ್ವಾಮಿಯವರು ಕಥೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಹೊರಟೋಗ್ತಾರೆ. ಆಗ ಈ ಕೃಷ್ಣಸ್ವಾಮಿಯವರು ಕಥೆಯನ್ನು ನಿಲ್ಲಿಸ್ದೇಟಿಗೆ ಈ ಮಗು ಏನು ಕಲಿತಾ ಇತ್ತೋ ಆ ಕಥೆ ನಿಂತೋಗುತ್ತೆ.
ಆ ಅರ್ಧ ಕಥೆಯಲ್ಲಿ ಏನು ಹೇಳಿದ್ರು ಅಂದರೆ ಯಾವ ರೀತಿ ಚಕ್ರವ್ಯೂಹನ ಭೇದಿಸ್ಬೇಕು, ಒಳಗಡೆ ನುಗ್ಗಬೇಕು ಅನ್ನೋದು ಮಾತ್ರ ಹೇಳಿರ್ತಾರೆ. ಉಳಿದರ್ಧ ಕಥೆಯಲ್ಲಿ ಯಾವ ರೀತಿ ರಿಟರ್ನ್ ಬರಬೇಕು, ರಿಟರ್ನ್ ಬ್ಯಾಕು ಅನ್ನೋದು ಹೇಳಿರೋದಿಲ್ಲ ಕೃಷ್ಣಸ್ವಾಮಿಯವರು. ಹಾಗಾಗಿ ಅಭಿಮನ್ಯು ಒಳಗಡೆ ಹೋಗಿ ಸಿಕ್ಕಾಕೊಂಡ್ಮೇಲೆ ವಾಪಸ್ ಬರೋಕ್ಕಾಗಲ್ಲಮ್ಮ. ಹಾಗಾಗಿ ಇದು ದ್ರೋಣಾಚಾರ್ಯ ಗುರುಗಳು ಈ ಚಕ್ರವ್ಯೂಹವನ್ನು ರಚನೆ ಮಾಡಿ ಜನಕನಾದಂಥ ಕತೆ. ಗುರುಗಳೇ, ಮತ್ತಿನ್ನೇನಾದರೂ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ತಿಳಿಸೋದಿದ್ರೆ ತಿಳಿಸ್ಕೊಡಿ. ಖಂಡಿತ ತಿಳಿಸ್ಕೊಡ್ತೀವಮ್ಮ. ಒಂದು ಗಾದೆ ಮಾತಿದೆಯಮ್ಮ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅಂತ. ಹಾಗೆ ಎಷ್ಟೇ ಕೋಟಿ ವಿದ್ಯೆ ಕಲ್ತಿರ್ಬೋದಮ್ಮ, ವಿದ್ಯೆ ಯಾರು ಹೇಳ್ತಾರಲ್ಲ, ಯಾರಲ್ಲಿ ವಿದ್ಯೆ ಇರುತ್ತಲ್ಲ, ಅವರು ಹೇಳಿದಾಗ, ಆ ಶಿಕ್ಷಕರು ಹೇಳಿದಾಗ ಅದನ್ನು ಕೇಳೋ ಒಂದು ಮನಸ್ಥಿತಿ ಇಲ್ಲದೆ ಇದ್ದಾಗ, ಕಡೆ ಪಕ್ಷ ಅನುಭವ ಇದ್ದಂಥ ಅನುಭವಸ್ಥರು ಹೇಳಿದಾಗ ಆ ಮಾತನ್ನಾದರೂ ಕೇಳಬೇಕಮ್ಮ ಪ್ರತಿಯೊಬ್ಬರು ಕೂಡ. ಆಗ ಅವರು ಬಹಳ ಬಂಗಾರ ಆಗುತ್ತೆ. ಇಲ್ಲಿ ದ್ರೋಣಾಚಾರ್ಯ ಗುರುಗಳು ಅನುಭವ ಇದ್ದಂಥ ಮಹಾನ್ ಯೋಗಿ ಅವರು. ಹಾಗಾಗಿ ಅವರ ಕೈ ಕೆಳಗೆ ಬೆಳೆದಂತಹ ಪ್ರತಿಯೊಬ್ಬರು ಕೂಡ, ಕೌರವರಿರ್ಬೋದು, ಪಾಂಡವರಿರ್ಬೋದು, ಅವರೆಲ್ಲ ಶಸ್ತ್ರಾಭ್ಯಾಸದಲ್ಲಿ ಅಷ್ಟೊಂದು ಪಾಂಡಿತ್ಯಗಳನ್ನು ಗಳಿಸಿದ್ರು. ಹಾಗಾಗಿ ನಮ್ಮ ವೀಕ್ಷಕರಿಗೆ ಇದರಿಂದ ನಾವು ಹೇಳುವಂಥ ಒಂದು ಮೆಸೇಜ್ ಏನು ಅಂತಂದರೆ, ದ್ರೋಣಾಚಾರ್ಯ ಗುರುಗಳಾದರೂ ಕೂಡ ಅವರು ಎಲ್ಲೂ ಕೂಡ ಶಿಷ್ಯಂದ್ರಿಗೆ ಸರಿಸಮನಾದ ವಿದ್ಯೆಯನ್ನು ಹೇಳಿಕೊಟ್ರು. ಆದರೆ ಎಲ್ಲ ವಿದ್ಯೆಗಳಲ್ಲೂ ಕೂಡ ಪರಿಣತಿಯನ್ನು ಹೊಂದಿದ್ರು. ಆದರೆ ಅವರು ಎಡವಿದ್ದು ಎಲ್ಲಿ ಗೊತ್ತಾ? ಒಂದೇ ಒಂದು ವಿಚಾರದಲ್ಲಿ ಎಡವಿದ್ರು. ಏನು ಗುರುಗಳೇ? ಪುತ್ರ ವ್ಯಾಮೋಹ. ಎಷ್ಟೇ ವಿದ್ವತ್ತಿರ್ಬೋದು, ವಿದ್ಯೆ ಇರ್ಬೋದು, ಏನೇ ಇರ್ಬೋದು. ಈಗ ಪಾಂಡವರ ಪರವಾಗಿ ಹೋರಾಡ್ಬೋದಾಗಿತ್ತಲ್ವಾ ದ್ರೋಣಾಚಾರ್ಯ ಗುರುಗಳು? ಯಾಕೆ ಕೌರವರ ಪರವಾಗಿ ಹೋರಾಡಿದ್ರು? ಯಾಕೆಂದರೆ ಈ ದ್ರೋಣಾಚಾರ್ಯ ಗುರುಗಳು ಅಶ್ವತ್ಥಾಮ ಹೋಗಿ ಕೌರವರ ಬಳಿ ಸೇರ್ಕೊಂಡ್ಬಿಟ್ಟಿದ್ದ ಆಲ್ರೆಡಿ. ಒಂದು ವೇಳೆ ಈ ಪರವಾಗಿ ಪಾಂಡವರ ಪರವಾಗಿ ನಿಂತ್ಕೊಂಡ್ರೆ ಕೌರವರು ಧ್ವಂಸ ಆಗೋದಂತ ಗ್ಯಾರಂಟಿ, ಮಗನ್ನು ಕೈಯಾರೆ ಕೊಲ್ಲಬೇಕಾಗತ್ತೆ ಅನ್ನೋ ಒಂದು ಬಾಂಧವ್ಯ ಇತ್ತು. ಅದಕ್ಕೋಸ್ಕರ ಅವರು ಆಯ್ಕೆ ಮಾಡಿಕೊಂಡ್ರು. ಇನ್ನು ಎರಡನೇ ವಿಚಾರ ಏನು ಅಂದರೆ, ಹಸ್ತಿನಾಪುರ ಅಧಿಕಾರವನ್ನು ಕೊಟ್ಟಿತ್ತು, ಸ್ಥಾನಮಾನವನ್ನು ಕೊಟ್ಟಿತ್ತು ದ್ರೋಣಾಚಾರ್ಯ ಗುರುಗಳಿಗೆ. ಹಾಗೂ ಹಸ್ತಿನಾಪುರದ ರಕ್ಷಣೆ ನನ್ನ ಹೊಣೆ ಅಂತ ಭಾಷೆಯನ್ನು ಕೊಟ್ಟಿದ್ರು ದ್ರೋಣಾಚಾರ್ಯ ಗುರುಗಳು. ಆ ಭಾಷೆಗೆ ಕಟ್ಟು ಬಿದ್ದು ದ್ರೋಣಾಚಾರ್ಯ ಗುರುಗಳು ಸ್ವಧರ್ಮವನ್ನು ಪಾಲನೆ ಮಾಡ್ತಾ ಸಮಾಜ ಧರ್ಮವನ್ನು ಮರೆತುಬಿಟ್ರು. ಇದು ಆಗಬಾರ್ದು ಯಾವತ್ತೂ ಕೂಡ. ಭಾಷೆ ಕೊಟ್ಟಿರ್ಬೋದು, ಆದರೆ ನಾವು ಕೊಡೋ ಭಾಷೆ ಸಮಾಜಕ್ಕೆ ಮಾರಕ ಆಗಿದೆಯೋ ಅಥವಾ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಾ ಇದೆಯೋ, ಇದನ್ನು ನೆನ್ಪಿಟ್ಕೋಬೇಕಮ್ಮ ಯಾವಾಗಲೂ ಕೂಡ. ಒಂದು ವೇಳೆ ನಾವು ಕೊಟ್ಟಂಥ ಭಾಷೆ ಸರಿ ಇಲ್ಲ ಅಂದಾಗ ಆ ಭಾಷೆಯನ್ನು ಮೀರುವಂಥ ಸೌಜನ್ಯಗಳು ಪ್ರತಿಯೊಬ್ಬರಲ್ಲೂ ಬಂದೇ ಬರಬೇಕು ಅನ್ನೋದೇ ಶ್ರೀಕೃಷ್ಣ ಸ್ವಾಮಿಯವ್ರ ತತ್ವ. ಹಾಗಾಗಿ ಯಾರೆಲ್ಲ ಇದನ್ನು ಸಮಾಜದ ಈ ಒಡಕುಗಳನ್ನು, ಈ ಒಡಂಬಡಿಕೆಗಳನ್ನು, ಕಟ್ಟುಪಾಡುಗಳನ್ನು, ಆ ಗೊಡ್ಡು ಭಾಷೆಗಳಿಗೆ ಒಳಗಾಗದೆ ಸಮಾಜದ ಒಳಿತೇನಿರುತ್ತೋ ಅದನ್ನು ಫೋಕಸ್ ಮಾಡಿ ಅದಕ್ಕೆ ಒಳ್ಳೆಯದಾಗೋ ರೀತಿ ಮಾಡ್ತಾರೋ ಅಂಥವರೇ ನಿಜವಾದ ಸತ್ಪುರುಷರಾಗ್ತಾರೆ. ನಾವು ಮಾಡಬೇಕಾದ್ದೇನು ಅಂದರೆ, ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಹಾಗೂ ನಮ್ಮ ಸಮಾಜಕ್ಕೆ ನಾವು ಮೊದಲು ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಬೇಕು. ನೀವು ಜಾತಿ, ಮತ, ಧರ್ಮ, ಭೇದ ಎಲ್ಲಗಳನ್ನು ಮೀರಿ ನೀವು ಸಮಾಜಕ್ಕೆ ಸತ್ಪ್ರಜೆಯಾಗಿ ಮೊದಲು ಅಂತೇಳಬೇಕು. ಹಣ ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಸಮಾಜದಲ್ಲಿ ಬದುಕಬೇಕು ಅಂತ ಹೇಳ್ಕೊಡ್ತಾರೆ ವಿನಃ ನಾವು ಸಮಾಜದ ಒಂದು ಭಾಗ, ಸಮಾಜವನ್ನು ರಕ್ಷಿಸಬೇಕು ಅನ್ನೋದನ್ನು ಯಾರು ಹೇಳ್ಕೊಡಲ್ಲಮ್ಮ. ಇದೇ ನಮ್ಮ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾಗಬೇಕಾಗಿರೋದು. ಹಾಗಾಗಿ ಇನ್ನೊಂದು ವಿಚಾರ ಇದೆಯಮ್ಮ, ಏನಂದರೆ ಕೋಟಿ ದುಡ್ಡು ಕೂಡ ಆರೋಗ್ಯದ ಮುಂದೆ ಸೊನ್ನೆ ಆಗಿಬಿಡುತ್ತಮ್ಮ. ಇಲ್ಲಿ ಆರೋಗ್ಯ ಏನು ಅಂದರೆ ನಮ್ಮಲ್ಲಿರೋ ಸಂಸ್ಕಾರವನ್ನು ಮೀರಿ ನಡೆದರೆ ಎಷ್ಟೇ ಕೋಟಿ ದುಡ್ಡಿದ್ರೂ ಕೂಡ, ಎಷ್ಟೇ ಕೋಟಿ ವಿದ್ಯೆ ಇದ್ರೂ ಕೂಡ ಅದು ಶೂನ್ಯಕ್ಕೆ ಸಮ ಆಗೋಯ್ತದಮ್ಮ. ಇಷ್ಟು ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀವಮ್ಮ. ಸರ್ವೇ ಜನಃ ಸುಖಿನೋ ಭವಂತು, ಅನ್ಯತಾಂ ಶರಣಂ ನಾಸ್ತಿ. ಸಮಸ್ತ ಲೋಕೋ ಸನ್ಮಂಗಳಾನಿ ಭವಂತು, ಲೋಕೋ ಸುಖಿನೋ ಭವಂತು, ಧರ್ಮೋ ರಕ್ಷತಿ ರಕ್ಷಿತ.